ನೀರು ಬಿಟ್ರೆ ಕೇವಲ ತುರುವೇಕೆರೆ ಕ್ಷೇತ್ರ ಬಿಡಲ್ಲ, ಇಡೀ ಜಿಲ್ಲೆಗೆ ಬಿಡ್ತಾರೆ. ನಾನು ಬಹಳ ನಮ್ಮ ಜಿಲ್ಲಾ ಮಿನಿಸ್ಟ್ರಿಗೆ ಎಲ್ಲ ಆ ಭಾಗದ ಶಾಸಕರನ್ನು ವಿನಂತಿಸಿರಿ, ಎಲ್ಲ ಹೋರಾಟ ಕೇಳಿರಿ. ರಾಜಕಾರಣ ಬಂದ್ರೆ ನಮ್ಮ ಪಕ್ಷ ನಾವು ಮಾಡ್ಕೊಳ್ಳೋದ ಚಿಂತಿಲ್ಲ, ಅದು ಬೇರೆ ವಿಚಾರ. ಆದ್ರೆ ರೈತರಿಗೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು, ಅದು ಮೂಲಭೂತವಾದಂತ ಪ್ರಶ್ನೆ. ಇವತ್ತು ಬಹಳ ಜನ ರೈತರು ಅಡಿಕೆ ಒಣಗ್ತವೆ, ಅಡಿಕೆ ಒಂದ್ ತಿಂಗಳ ನೀರಿದ್ರು ಒಳಗೆ ಹೋಯ್ತವೆ. ಅಂತ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಒಂದು ಹೋರಾಟ ಮಾಡಿ ಜನಕ್ಕೆ ರೈತನ ಉಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಇದು ರೈತರ ಪರ. ನನ್ಗೆ ಯಾರೋ ಹೇಳಿದ್ರು ಗಾಡಿ ಕೊಡ್ಬೇಕು ಹೇಳೋದು, ಯಾಕೆ ನಂದೇ ಗದ್ದೆ ಹೊಲ ಇಲ್ಲಕ್ಕ ಬರಲ್ಲ ಸುಖಿ ಅಂತ ಹೇಳಿದೆ. ಯಾಕೆ ಅಂದ್ರೆ ನಿಮ್ ಜವಾಬ್ದಾರಿ ನಿಮ್ಗೆ ಅರ್ಥ ಹೋಗ್ಬೇಕು. ನಿಮ್ಮ ಅಡಿಕೆ ಒಣಗ್ತವ್ರಿ 56,000 ರೂಪಾಯಿ, ಇವತ್ತೆಲ್ಲ 32,000 ರೂಪಾಯಿ ಕೊಬ್ಬರಿ ಇದೆ. 2 ವರ್ಷದಲ್ಲಿ ಕೊಬ್ಬರಿ ರೇಟು. ಹೀಗಾಗಿ ಇವತ್ತೆಲ್ಲೋ ರೈತ ಕಣ್ಣು ಬಿಡ್ತಾವ್ರೆ. ಇವತ್ತು ನೀವು ನೀರು ಕೊಡದೆ ಇದ್ರೆ ಏನಾಗಬೇಕು ರೈತ? ಏನ್ ಮಾಡ್ಬೇಕು ಹೇಳಿ? ಹಂಗಾಗಿ ಅವ್ರು ಕಳ್ಸೋದ್ ಬೇರೆ ವಿಚಾರ ಕಡೆ, ಸೋಲು ಗೆಲುವು ಒಂದ್ ಕಡೆ ಇರ್ತದೆ, ಇನ್ನೊಂದ್ ಸರ್ಕಾರ ಬಂದ್ರೆ ಅದೋ ಮುಖ್ಯ. ಇವತ್ತಿನ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ನಾವು ಹೋರಾಟ ಮಾಡಿ ಸುತ್ತಿಲ್ಲ ಅದಕ್ಕೆಲ್ಲ ಬಂದಿರಲಿ, ಅದಕ್ಕೆನೆ ನೀರ್ ಗುಡ್ಸಕ್ಕೋಸ್ಕರ ಎಲ್ಲ ಹೋರಾಟ. ಕೊನೆ ಪಕ್ಷ ಕಾಲುವೆ ಮುಖಾಂತರ ಕಟ್ಟೆಗೆ ಕೆರೆಗೆ ನೀರ್ ಬಿಟ್ರೆ ಬೋರ್ ಇಂಪ್ರೂವ್ ಆಗ್ತವೆ. ಒಂದು ಉದಾಹರಣೆ ಹೇಳೋದಾದ್ರೆ, ನಮ್ ಶಿಕ್ಷಾ ನದಿಗೆ 12 ಪಿಕಪ್ ಮಾಡಿಸ್ಕೊಟ್ಟಿದ್ದೀನಿ ನಾನು. 12 ಪಿಕಪ್ ಬೆಳಗ್ಗೆ ಅಲ್ಲಿ. ಇವತ್ತು ಬೋರ್ಗೆ ಸ್ವಲ್ಪ ಒಣಗ್ದಾಗ ಆಗ್ತದೆ, ಒಳಗೋಗವು. ಉದಾಹರಣೆ ಇವತ್ತು ನಮ್ಮ ಯಾವರು ಅಪ್ಸಂದ್ರ ಆರ್ಸಂದ್ರ ನಮ್ ಗಂಗಣ್ಣ ಅಂತ ಒಬ್ರು ಇದ್ರು, ಪಾಪ ಇವತ್ತು ತೀರ್ಕೊಂಡ್ಬಿಟ್ಟಿದ್ರೆ. ಅವ್ರ ಮಗ ಎಲ್ಲ ಯೋಗೀಶ್ ಬಂದವ್ರಿ. ಹಾಗಾಗಿ ಅವರು ಪಿಕಪ್ ಮಾಡಿಸ್ಕೊಳ್ಳ ಸಾಕು ಅಂತ ಹೇಳಿದ್ರು. ನಾನು 2ನೇ ಸರಿ ಗೆದ್ದಲ್ಲಿ ಮಾಡಿಸ್ಕೊಟ್ಟಿದ್ದೆ. ಇವತ್ತು ಬೋರ್ ಓಡ್ತಾವೆ. ಬೆಳಿಗ್ಗೆ ಇಲ್ಲಿ ನಮ್ಮ ತಾಳ್ಕೆರೆ ಪಂಚಾಯಿತಿ ಆ ಊರಿಗೆ ಒಂದು ಪಿಕಪ್ ಮಾಡಿಸಿದೀವಿ. ಈಗ ತಾನೆ ಅಣ್ಣ ಬೋರು ಒಳಗೋಗಿದ್ದು ಸ್ವಲ್ಪ ರೀಜನ್ಮೆಂಟ್ ಆಗಿವೆ, ಪಿಕಪ್ ಆದ್ಮೇಲೆ ಅಂತ ಹೇಳಿ ಜನ ಹೇಳ್ತಾರೆ. ನಮ್ಮ ಉದ್ದೇಶ ರೈತರಿಂದ ಉಳಿಸಬೇಕು. ಆಮೇಲೆ ಪಾರ್ಟಿ ಪಕ್ಷ ಹೋರಾಟ ರಾಜಕಾರಣ ಅವೆಲ್ಲ ಇದ್ದವೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಾವು ರೈತ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಕಾಂಕ್ಷೆಯಾಗಿ ಇವತ್ತು ಹೋರಾಟನ ನಾವು ಕೈಗೆ ಎತ್ತಿದ್ದೀವಿ. ಬಂಧುಗಳ, ಇವತ್ತೇನ್ ನಾನು ಹೇಳಕ್ ಬಯಸ್ತೀನಿ ಅಂದ್ರೆ, 31 TMC ನೀರಿದೆ ಹೇಮಾವತಿಲಿ. 31 TMC 2013-14ರಲ್ಲಿ ಕೇವಲ 19 TMC ಇದ್ದಾಗ ನಾನು ಸ್ಟ್ರೈಕ್ ಮಾಡಿ ನೀರು ಬಿಡಿಸಿದ್ವಿ. ಇಲ್ಲೇ ಸ್ಟ್ರೈಕ್ ಮಾಡಿ ಮಲಗಿದ್ದೀವಿ. ಅವತ್ತು ಸಹ ನೀರ್ ಕೆರೆಗೆ ಬಿಡಿಸಿದ್ವಿ. ಇವತ್ತು ನಾನು ಏನ್ ಹೇಳ್ತಿದ್ರೆ, ದಯಮಾಡಿ ನೀರ್ ಬಿಡಿ, ನಮ್ಮ ರೈತರು ಉಳಿಸಿ, ಕೆರೆ ಕಟ್ಟೆ ನೀರ್ ಬಿಡಿ. ಇದು ಸರ್ಕಾರ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಅಲ್ವೇಂದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಔರಂಗಜೇಬನ್ ಕಾಲದಲ್ಲಿ ದೇವಗಿರಿ ಟು ಡೆಲ್ಲಿ, ಡೆಲ್ಲಿ ಟು ದೇವಗಿರಿ ಅಂತ ಅವರಿಗೆ ಹುಟ್ಬಿಟ್ಟದು. ಹಾಗಾಗಿ ಒಂದು ಪೋರ್ಟ್ಫೋಲಿಯೋ ಮಾಡುವಂತ ಶಕ್ತಿನೂ ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಆ ಪೋಸ್ಟ್ ಯಾರಿಗೆ ಬೇಕ್ರಿ? ಬೇಕಾಗಿದೆಯಾ? ಸಿ ದಿ ಪ್ರೊವೋಗೇಟಿವ್ ಪವರ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಟು ಅಲಾಟ್ ದಿ ಪೋರ್ಟ್ಫೋಲಿಯೋ. ಬಟ್ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ DK ಶಿವಕುಮಾರ್ಗೆ. ಎಲ್ಲ ಉಡಾಫೆ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ರಲ್ಲ ಮುಖ್ಯಮಂತ್ರಿ ಆದ್ರೆ ಗೋಳ್ ಆಗೋದು ಇಷ್ಟೇ. ಸ್ವಲ್ಪ ಅನುಭವ ಆಗ್ಬೇಕಾಗ್ತದೆ. ಇವತ್ತು ಯಾತಕ್ಕೆ ಒಂದು ಪೋರ್ಟ್ಫೋಲಿಯೋ ಕೊಡ್ಬೇಕು? ಪ್ರೊವೋಗೇಟಿವ್ ಪವರ್. ಅಲ್ಲಿ ಒಳಗೆ ರಾಹುಲ್ ಗಾಂಧಿ ಇತ್ತ. ಆಮೇಲೆ ಪುಕ್ಕಟ್ಟೆ ಯಾವ ಇಲ್ಲ ಕೇಳ್ರೆ ಹೇಳಮ್ಮ, ಯಾವ ಪುಕ್ಕಟ್ಟೆ ಇಲ್ಲ, ಎಲ್ಲ ಪೇಮೆಂಟ್ ಶೀಟೆ. ಯಾರು ಪುಕ್ಕಟ್ಟೆ ಅದೇ ಪೇಮೆಂಟ್ ಶೀಟೆ. ಹಂಗಾಗಿ ಇವತ್ತು ಇದು ಓಡಾಡ್ಕೊಂಡವ್ರೆ. ಈ ರೈತರು ಏನಾಗ್ತಾರೆ ಅಂತ ಚಿಂತನೆ ಮಾಡೋದು. ಅಲ್ಲ, ಎಜುಕೇಶನ್ ಇರಲಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದ್ರೆ ಮೂರ್ಖದು. ಈ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾವಾಗ ಗೊತ್ತಿಲ್ಲ. ನಮ್ ರೈತರು ಒದ್ದಾಡ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಫಸ್ಟ್ ಆಗ್ಬೇಕಲ್ಲ, ವ್ಯವಸಾಯ ನೋಡ್ಬೇಕಲ್ಲ, ರೈತರು ನೋಡ್ಬೇಕಲ್ಲ. ಅವರೇ ಇಲ್ಲ ಗಿರಾಕಿ, ಆ ಪೋರ್ಟ್ಫೋಲಿಯೋನೇ ಕೊಟ್ಟಿಲ್ಲ. ಹೀಗಾಗಿ ಇವತ್ತು
ಕರೆಂಟ್ ಇಲ್ಲಿ ಅವರೇ ಪಾಪ ನಮ್ಮ ಆಫೀಸರ್ಸ್ ಎಲ್ಲ ಬಂದವ್ರೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೋಮಶೇಖರ್ ಗೌಡರು ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ಸೋಮಶೇಖರ್ ಅವ್ರೆ, ಕರೆಂಟ್ ಎಲ್ಲ 3 ಫೇಸ್ ಕೊಡ್ಲಿಕ್ಕೆ ಏನ್ ಭಂಗ? ನಾವು ಬಿಯಕ್ ಹೋಗ್ಬಾರ್ದು, ನಾವು ಅನುಸರಿಸ್ಕೊಳ್ಳೋಣ. ಇವತ್ತು 3 ಫೇಸ್ ಕೊಡ್ತಾ ಇಲ್ಲ, 3 ಫೇಸ್ ಕೊಡ್ತಾ ಇಲ್ಲ. ಸೋಮಶೇಖರ್ ಅವ್ರೆ, ಯಾವ್ದಕ್ ಕೊಡ್ತಾ ಇಲ್ಲ? ಮೊದಲು 3 ಫೇಸ್ ಕೊಡಿ. ಆಮೇಲೆ 1 ಎಕರೆ ಯಾರು ಬಿತ್ತನೆ ಮಾಡಿಲ್ಲ. 1 ಎಕರೆ ಈ ಕ್ಷೇತ್ರದಲ್ಲಿ ಇಂಗ್ಲೂಡಿಗೆ ಸಿಎಸ್ಪುರ 1 ಎಕರೆ ಬಿತ್ತನೆ ಮಾಡಿಲ್ಲ. ನಿಮ್ಗೆ ಏನ್ ಮಲ್ಲಾಗರ್ ಬಂದಿದೆ? ಏನ್ ಬಂದಿದೆ ನಿಮ್ಗೆ? ಬರಗಾಲ ಅಂತ ಡಿಕ್ಲೇರ್ ಮಾಡಕ್ಕೆ ಇದೇ ನಿಮ್ ಸರ್ಕಾರ ದುಡ್ಡು ಕೊಡ್ತದ? ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ. ನೀವು ಶುದ್ಧ ಮೂಲಿಕರಿದ್ದೀರಿ. ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ. ಅದನ್ನ ಕೆಲ್ಸ ಮಾಡಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಸರ್ಕಾರ? ಯಾವ ಪುರುಷಾರ್ಥಕ್ಕೆ? ಕೇಂದ್ರ ಸರ್ಕಾರ ದುಡ್ಡು ಬಳಸೋಕು ನಿಮ್ಗೆ ಯೋಗ್ಯತೆ ಇಲ್ಲ. ಕ್ಯಾಬಿನೆಟ್ ಮಾಡಿಕೊಂಡು ಏನಮ್ಮ ಮಾಡ್ತೀರಿ? ಹೀಗಾಗಿ ನಂಬರ್ ಒನ್ ಆ ಬರಗಾಲದ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ಬೇಕು. ಅದ್ರಲ್ಲಿ ಏನ್ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮ ಕಂದಾಯ ಮನ್ನಾ ಆಗ್ತದೆ. ಸ್ವಲ್ಪ ನಾವೆಲ್ಲ ವಿಧಾನಸೌಧದಲ್ಲಿ ಕೂಗಾಡಿದ್ರೆ ನಿಮ್ಮ ರೈತರ ಸಾಲ ಮನ್ನಾ ಆಗುತ್ತೆ. ಇನ್ನೇನು ನಿಮ್ಗೇನು ಆಗಲ್ಲ. 2 ಲಕ್ಷ ಸಾಲ ಮನ್ನಾ ಮಾಡಿದ್ರು, 2 lakhs. ಅವರು ರೈತರಿಗಿಂತ ಆ ಸೆಕ್ರೆಟರಿಗಳು ಹೆಚ್ಚು ಬದುಕೊಂಡ್ರು. ಸೊಸೈಟಿ ಸೆಕ್ರೆಟರಿಗಳು ತುಂಬ ಬದುಕೊಂಡ್ರು. ಪಾಪ ರೈತರಿಗೆ ಏನೋ ಒಂದು ಅಲ್ಪ ಸ್ವಲ್ಪ ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳಕ್ಕಿಲ್ಲ. ಇಲ್ಲ ದೇಶ ಹಾಗಾಗಿ ನಾನು ಏನ್ ಬಯಸ್ತೇನೆ, ಕೊನೆಯದಾಗಿ ನಮ್ಮ ಈ ಲಿಂಕ್ ಚಾನಲ್ ನಮ್ಮ ದಿಲೀಪ್ ಅವರು ಇಲ್ಲಿದ್ದಾರೆ. ಯಾಕೆಂದ್ರೆ ಹೋರಾಟದ ಮುಂಚೂಣಿ ದಿಲೀಪ್ ಒಬ್ರು. ಬಹಳ ಜನ ಇನ್ನು ಯಾಕೆ ಎಲ್ಲ ಬಹಳ ಜನ ಅದ್ಯಾಕೋ ಏನೋ ಹಿಂಜಾಗಿದ್ಬಿಟ್ರಪ್ಪ. ಬಟ್ ನಾನು ದಿಲೀಪ ನಮ್ ಚಿತ್ತೂರು ಕ್ಯಾಂಡಿಡೇಟ್ ಆಗಿರೋರು, ಶಾಂತಕುಮಾರ್ ನಮ್ ಸಿರಾದ ಕ್ಯಾಂಡಿಡೇಟ್ ಆಗಿದ್ದ ಉಗ್ರೇಶ್, ನಾವೆಲ್ಲ ಉಳ್ಕೊಂಡಿದೀವಿ. ನಮ್ಗೇನ್ ಭಯ ಇಲ್ಲ. ಅದೆಷ್ಟು ಕೇಸ್ ಬೇಕಾದ್ರು ಆಯ್ಕೇಳಿ. ಸನ್ಮಾನ್ಯ ಬಾಲಕೃಷ್ಣ ಅವರು ನಮ್ ಜೊತೆಲಿ ಇದ್ದವರು. ಈಗ ಅಲ್ವಾ ಮಿನಿಸ್ಟರ್ ಇದ್ರೆ ಸಂತೋಷ. ನಮ್ ಸ್ನೇಹಿತರು ಮೊನ್ನೆ ನಾನು ವಾಸನ್ ಫೋನ್ ಮಾಡಿ ಹೇಳ್ದೆ, ಅದ ಕಣ ನಿನ್ ಜೊತೆ ಹೋದ್ರಲ್ಲ ಮಿನಿಸ್ಟರ್, ನೀನ್ ಯಾಕಪ್ಪ ಆಗ್ಲಿಲ್ಲ ಅಂತ ಕೇಳಿದೆ. ಆಮೇಲೆ ಫೋನ್ ಮಾಡಿ ಹೇಳ್ದ, ನಿನಗೆ ಗೊತ್ತಿಲ್ಲ ನಮ್ಗೆ ಯಾರಿದ್ದಾರೆ ಅಂತ. ಹಂಗೆ ಅದು ಪೇಮೆಂಟ್ ಸೀಟೆ ಲಿಂಕ್ ಏನಾದ್ರು ಹಾಕ್ಬಿಟ್ರೆ ನಮ್ಮ ತುಮಕೂರು ಜಿಲ್ಲೆ ರೈತರ ಮಾರಣ ಹೋಮ ಆಗ್ತದೆ. ಅದು ನಮ್ಮ ದಿಲೀಪ್ ಅವರಿಗೆ ಗೊತ್ತಿದೆ. ಪಾಪ ತುಂಬಾ ಹೋರಾಟ ಮಾಡ್ತಾರೆ ಮನುಷ್ಯ. ನಾನು ಹೇಳಿದ್ದೀನಿ, ಯಾವುದೇ ಸಂದರ್ಭದಲ್ಲಿ ನಾನು ಇರ್ತೀನಪ್ಪ, ನಾನು ಹೆದರಕ್ಕಿಲ್ಲ. ಇವತ್ತು ನೋಡಿ ನಾವೊಂದು ಕರೆ ಕೊಟ್ಟಿದೀವಿ, ಅನೌನ್ಸ್ ಮಾಡಿದ್ವಿ, 1000 ಜನ ಬಂದಿದ್ದೀರ. ಇಂಥ ಹೋರಾಟಗಳು ಆಗ್ಬೇಕು. ಆವಾಗ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ನಾನು ಜಿಲ್ಲಾ ಮಿನಿಸ್ಟರ್ ಹಾಸನ ಫೋನ್ ಮಾಡಿದೆ, ಚನ್ನಪಟ್ಟಣಕ್ಕೆ ಹೋಗಿದ್ದೆ, ಇದು ಬಿಡದಿ ಸ್ಟ್ರೈಕ್ ಹೋಗಿದ್ದಾಗ ಫೋನ್ ಮಾಡಿದೆ, ಏನಪ್ಪಾ ನೀರ್ ಬಿಡೋರು ಅಂತ. ಅವ್ರೇನ್ ಹೇಳ್ದ, ICC ಮೀಟಿಂಗ್ ಕರಿಬೇಕು. ICC ಮೆಂಬರ್ ನಾನೇ ಇದ್ದೀನಿ, ನೀನ್ ಯಾವ ಬೇಕಾದ್ರೂ ಸೈನ್ ಹಾಕೊಡ್ತೀನಿ, ನೀರ್ ಬಿಡಪ್ಪ ಅಂತ ಹೇಳಿದೆ. ಇವತ್ತೇನೋ ಮಾತಾಡ್ತೀನಿ ಇಲಾಖೆ ಅವ್ರಿಗೆ ಪೋರ್ಟ್ಫೋಲಿಯೋ ಹಿಡಿತೋ ಗೊತ್ತಿಲ್ಲ. ಅದ್ರಲ್ಲಿ ಯಾರೋ ಇಬ್ರು ವಕೀಲ್ ತೆಗಿಬೇಕಂತಲ್ಲ, ಅದ್ರಲ್ಲಿ ಯಾವ ವಕೀಲ್ ಹೋಯ್ತಾರೋ ಗೊತ್ತಿಲ್ಲ ನಮ್ಗೆ. ಆದ್ರೂ ಒಂದನ್ನ ಹೇಳ್ತೀನಿ, ನೀವ್ ಹೆದರೋದ್ ಬೇಡ. ನಾವಿಲ್ಲಿ ಮಲಗ್ತೀವಿ, ಇವತ್ತು ರಾತ್ರಿಗೆ ಇಲ್ಲೇ ಮಲಗ್ತೀವಿ. ನಾನು ಹೇಳಿದೀನಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ, ನಾವಿಲ್ಲೇ ಮಲಗ್ತೀವಿ. ಜನ ಮಲಗ್ರಿ, ನಾವೆಲ್ಲ ಇಲ್ಲೇ ಮಲಗೋಣ, ಏನಾಗೋದಿಲ್ಲ. ಒಂದ್ ದಿವಸ ನಾವು ನೀವೆಲ್ಲ ಕುರಿ ದನಕ್ಕಾದ ಜನಗಳಾಗ್ಬಿಡ್ರಿ. ಈಗೆಲ್ಲ MLA ಮತ್ತೊಂದು ಮುಗಿದೊಂದು ಆಗಿರ್ಬೋದು. ಅವತ್ತು ಆಗ್ಬಿಟ್ಟಿಲ್ವಾ? ದನ ಕಾದಿಲ್ವಾ? ಕುರಿ ಕಾದಿಲ್ವಾ? ಏನೋ ಒಂದಿಷ್ಟು ಮಳೆ ಬಿದ್ದದೆ ಸ್ವಲ್ಪ, ಅದು ಎಂದದು ಇಲ್ಲಿ ಅಲ್ಲಿಂದ ಮುದ್ಕೆ ಗದಳಿಂದ ಮಳೆ ಊದಿದೆ ಕೇಳ್ರಿ. ಮಳೆ ಊದಿರಕ್ಕಿಲ್ಲ, ಇಲ್ಲಿ ಊದಿದೆ. ಒಂದು ಪೋರ್ಟ್ಫೋಲಿಯೋ ಮಾಡುವಂತ ಶಕ್ತಿನೂ ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಆ ಪೋಸ್ಟ್ ಯಾರಿಗೆ ಬೇಕ್ರಿ? ಬೇಕಾಗಿದ್ಯಾ? ಸಿ ದಿ ಪ್ರೋವೆಗೇಟಿವ್ ಪವರ್ ಆಫ್ ದಿ ಚೀಫ್ ಮಿನಿಸ್ಟರ್ ಟು ಅಲಾಟ್ ದಿ ಪೋರ್ಟ್ಫೋಲಿಯೋ.
ಬಟ್ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ಗೆ ಎಲ್ಲ ಉಡಾಫಿ ಹೊಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಲ್ಲ ಮುಖ್ಯಮಂತ್ರಿ ಆದ್ರೆ ಈಗ ಗೋಳ್ ಆಗೋದು ಇಷ್ಟೇ. ಸ್ವಲ್ಪ ಅನುಭವಸ್ಥರು ಆಗ್ಬೇಕಾಗ್ತದೆ. ಇವತ್ತು ಯಾತಕ್ಕೆ ಒಂದು ಪೋರ್ಟ್ಫೋಲಿಯೋ ಕೊಡ್ಬೇಕು? ಪ್ರೊವೈಡಿಂಗ್ ಪೌಂಡ್ ಅಲ್ಲಿ ನೋಡೋ ರಾಹುಲ್ ಗಾಂಧಿ ಇತ್ತ. ಆಮೇಲೆ ಪುಕ್ಕಟ್ಟೆ ಯಾವ ಇಲ್ಲ ಕೇಳ್ರಿ ಏನಮ್ಮ, ಯಾವ ಪುಕ್ಕಟ್ಟೆ ಇಲ್ಲ, ಎಲ್ಲ ಪೇಮೆಂಟ್ ಶೀಟೆ. ಯಾರು ಪುಕ್ಕಟ್ಟೆ ಅದೇ ಪೇಮೆಂಟ್ ಶೀಟೆ. ಹಂಗಾಗಿ ಇವತ್ತು ಇದು ಓಡಾಡ್ಕೊಂಡವ್ರೆ ಈ ರೈತರು ಏನಾಗ್ತಾರೆ ಅಂತ ಚಿಂತನೆ ಮಾಡೋರು. ಅಲ್ಲ ಎಜುಕೇಶನ್ ಇರ್ಲಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದ್ರೆ ಮೂರ್ಖರು ಈ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಅವನು ಗೊತ್ತಿಲ್ಲ. ನಮ್ಮ ರೈತರು ಒದ್ದಾಡ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಫಸ್ಟ್ ಆಗ್ಬೇಕಲ್ಲ, ವ್ಯವಸಾಯ ನೋಡ್ಬೇಕಲ್ಲ, ರೈತ ನೋಡ್ಬೇಕಲ್ಲ. ಅವರೇ ಇಲ್ಲ ಗಿರಾಕಿ, ಆ ಪೋರ್ಟ್ಫೋಲಿಯೋನೇ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಕರೆಂಟ್ ಇಲ್ಲ, ಅವರೇ ಪಾಪ ನಮ್ಮ ಆಫೀಸರ್ಸ್ ಬಂದವ್ರೆ